ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ಚಿಕನ್ ಲಿವರ್ ಗ್ರೇವಿ ಮಾಡುವ. ತುಂಬ ಸುಲಭವಾಗಿ ನಾವು ಈ ಚಿಕನ್ ಲಿವರ್ ಗ್ರೇವಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಇದು ಚಪಾತಿಗೆ, ರೈಸಿಗೆ ಎಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್. ಇದಕ್ಕೆ ನೋಡಿ, ಒಂದು 1/4 kg ನಾನು ಚಿಕನ್ ಇದು ಲಿವರ್ ತಗೊಂಡಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಒಂದು ಫ್ಯಾನಿಗೆ ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳೋಣ. ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳುವ. ಈರುಳ್ಳಿ ಫ್ರೈ ಆಗಲಿ. ಈಗ ನೋಡಿ, ಇದಕ್ಕೊಂದು 3 ಚಿಲ್ಲಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೊಂದು ಚಿಕ್ಕ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಮೆತ್ತಗಾಗಬೇಕು. ಈಗ ಟೊಮೆಟೊ ಎಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೊಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ನಾವು ಕ್ಲೀನ್ ಮಾಡಿಟ್ಟುಕೊಂಡಂತಹ ಚಿಕನ್ ಇದು ಲಿವರ್ ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದೀಗ ಈ ಎಣ್ಣೆಯಲ್ಲೇ ಬೇಯಬೇಕು. ಈಗ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕಿಕೊಳ್ಳೋಣ. ತುಂಬ ಮಸಾಲೆ ಏನು ಬೇಡ ಇದಕ್ಕೆ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು. ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೇವೆ ನಾವಲ್ಲಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಕೊಳ್ಳೋಣ, ಯಾಕಂದರೆ ಇದು ಸ್ವಲ್ಪ ಬೇಯಲಿ. ಈಗ ಇದನ್ನು ಮುಚ್ಚಿಡೋಣ. ಇದರ ಮೇಲೆ ನೋಡಿ, ಈಗ ಇದು ಬೆಂದಿದೆ. ಇದು ಬೇಗನೆ ಬೇಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಲಿವರ್ ರೆಡಿಯಾಗುತ್ತೆ. ಈಗ ಸ್ವಲ್ಪ ಡ್ರೈ ಆಗಿಯೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಮಸಾಲ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಕೊನೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ರೆ ಈಗ ಆಫ್ ಮಾಡುವ ನಾವು. ಕೊನೆಗೆ ತುಪ್ಪ ಹಾಕಿಕೊಂಡ್ರೆ ಇದರ ರುಚಿ ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ, ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ನಾನು ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ನಾವು ಈ ಚಿಕನ್ ಲಿವರ್ ಗ್ರೇವಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.